ಮಳೆ ಜೋರಾಗಿ ಬಂದಿರೋ ಥರ ಐತೆ ಗುರು. ಎಲ್ಲ ಫುಲ್ ಕೆರೆಲ್ಲ ತುಂಬೋಗ್ಬಿಟ್ಟವೆ. ಹಿಂದೆ ಬಿಟ್ಟು ಗಾಡಿ ಟರ್ನ್ ಮಾಡ್ಕೊಂಡಿತ್ತಾ ಇತ್ತು. ಯಾಕಂದ್ರೆ ಈ ಕಡೆಯಿಂದ ಬಂದ್ವಿ ಬರ್ಬೇಕಾದ್ರೆ ರೋಡ್ ಸ್ವಲ್ಪ ಚಿಕ್ಕದಾಗೈತಲ್ಲ, ಸೆಟ್ ಆಗಲ್ಲ. ಹೆಂಗಿದೆ ಗುರು ಲೊಕೇಶನ್? ಮಳೆ ಬಂದು ಬಿಟ್ಟ ತಕ್ಷಣ ನೋಡಿ ಏನು ಸೂಪರ್ ಆಗಿ ಕಾಣ್ತಾ ಇದೆ ಅಲ್ವಾ? ಇಟ್ಕಿದಂಗೆ ಮಳೆ ಸ್ಟಾರ್ಟ್ ಆಗೋಯ್ತು. ಇಲ್ಲಿ ಹೆಂಗಾಯ್ತು ಅಂದ್ರೆ ಇಲ್ಲಿಂದ ಜಸ್ಟ್ 100 ಮೀಟರ್ ಹಿಂದೆ ಮಳೆ ಬರ್ತೈತೆ. ಅಲ್ಲಿಂದ ಸ್ವಲ್ಪ ಮುಂದೆ ಪಾಸ್ ಆದ ತಕ್ಷಣ ಒಂದು ಡ್ರಾಪ್ ಮಳೆ ಇಲ್ಲ ಇಲ್ಲಿ. ಎಂತ ವಿಚಿತ್ರ ಅಲ್ವಾ ನೋಡಿ, ಒಂದು ಡ್ರಾಪ್ ಮಳೆ ಇಲ್ಲ. ಅಲ್ಲಿ ಹಿಂದಗಡೆ ಸ್ವಲ್ಪ ಒಂದು 100 ಮೀಟರ್ ಹಿಂದೆ ಮಳೆ ಬರ್ತೈತೆ. ಈ ಫಾರಂ ಖಾಲಿ ಮಾಡಬೇಕು. ಅದು ಏನಂದ್ರೆ ಅಲ್ಲಿ ಎಲ್ಲ ಜಾಸ್ತಿ ಗಿಡ ಬೆಳ್ಕೊಂಬಿಟ್ಟೈತಿ. ಇಲ್ಲಿ ದಾರಿ ಕಾಣಲಿಲ್ಲ, ಮುಂದೆ ಬಂದ್ಬಿಟ್ಟು ಮತ್ತೆ ಹಿಂದೆ ಹೋಗ್ಬಿಟ್ಟು ಅದೇ ದಾರಿ ಕನೆಕ್ಟ್ ಆಗ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್. ಮುಂಚೆನೆ ನೋಡ್ಕೊಂಡಿದ್ರೆ ಅಲ್ಲೇ ಒಳಗಡೆ ಹೋಗ್ಬಿಡ್ಬೋದು. ಟ್ರ್ಯಾಕ್ಟರ್ ಬಂದ ಅಲ್ಲೇ ಇರಪ್ಪ ನಿಮಿಷ. ಇದು ದಾರಿ ಫಾರಂ ಒಳಗಡೆ ಹೋಗೋದು. ಸ್ವಲ್ಪ ಮುಂದೆ ಹೋಗ್ಬಿಟ್ಟಿದ್ವಿ. ದಾರಿ ಲಿಫ್ಟಿಂಗಿಗೆ ಹತ್ರ ಬಂದಿರೋ ಕೋಳಿಗಳಿವೆಲ್ಲ ಇನ್ನೊಂದು ವಾರದಲ್ಲೆಲ್ಲ ಲಿಫ್ಟಿಂಗ್ ಹೋಗ್ಬಿಡುದು. ಹೋಗಪ್ಪ ನಗಣ ಡೋರ್ ತಕ್ಕ. ಎಲ್ಲ ಅವಾಗಲೇ ಲಿಫ್ಟಿಂಗಿಗೆ ಹತ್ರ ಬಂದಿರೋ ಕೋಳಿಗುರು ಇದೆಲ್ಲ. ಇದು ಅವಾಗಲೇ ಅಣ್ಣ ಎಷ್ಟು ದಿವಸದ ಕೋಳಿ ಇದು? 32. ಏನೇನೊಂದು 10 ದಿವಸ ಅಲ್ವಾ? 12 ದಿವಸ. 12 ದಿನದಲ್ಲಿ ಎಲ್ಲ ಲಿಫ್ಟಿಂಗ್ ಆಗೋಗ್ಬಿಡುತ್ತೆ. ಎಲ್ಲ 1-1.5 ಬರುತ್ತಲ್ವ kg? ಎಲ್ಲ 1-1.5 1.25. ಇವತ್ತು ರೂಟ್ ಇದ್ದಿದ್ದು ಚಳ್ಳಕೆರೆ ಕಡೆಗೆ. ಚಳ್ಳಕೆರೆಯಲ್ಲಿ ನಾಯಕನಹಟ್ಟಿ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ರಿಗೂ. ನಾಯಕನಹಟ್ಟಿ ಇಲ್ಲಿ 3 ಫಾರಮಲ್ಲಿ ಲೋಡ್ ಆಗಿತ್ತು. ಅದರಲ್ಲೇ ಮೊದಲನೇ ಫಾರಮ್ ಖಾಲಿ ಮಾಡ್ತಾ ಇದ್ವಿ. ಇಲ್ಲೆಲ್ಲ ಪಟಾಪಟಂದು ಆಗೋಗ್ಬಿಡುತ್ತೆ ಗುರು. 2 ಡೋರ್ ಇರೋದು. ಒಂದು ಡೋರಿಗೆ 35, ಮತ್ತೊಂದು ಡೋರಿಗೆ 35. ನಾನು ಖಾಲಿ ಆಯ್ತು, ಇನ್ನೊಂದು 2-3 ಚೀಲ ಆಯಿತು. ನೈಟ್ ನಾಗಣ್ಣವ್ರು ಭಾಳ ಬಿರುಸಾಗಿ ಖಾಲಿ ಮಾಡ್ತಾ ಇದ್ದಾರೆ. ಕಾಲಿನೇನಾಯ್ತು ಗುರು ಗಾಡಿ. ಏನು ಇಕ್ಕಿದಂಗೆ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತಪ್ಪ. ಇದೇನು ಮಳೆಗೂ ಹುಚ್ಚಾಟ ಅನ್ನಿಸ್ತದೆ. ಒಂದ್ಸಲ ಸ್ಟಾರ್ಟ್ ಆಗುತ್ತೆ, ಒಂದ್ಸಲ ಇಕ್ಕಿದಂಗೆ ಹಂಗೆ ನಿಂತೋಗುತ್ತೆ ಮಳೆ. ಲೈಟಾಗಿ ಮಳೆ ಹೊಡಿತೈತೆ. ಯಾವಾಗ ನಿಲ್ಲುತ್ತೋ ಯಾವಾಗ ಸ್ಟಾರ್ಟ್ ಆಗುತ್ತೋ. ಈ ಮಳೆಗೂ ಒಂಥರ ಹುಚ್ಚಾಟ ಗುರು. ಯಾವಾಗ ಬರುತ್ತೋ ಯಾವಾಗ ನಿಂತೋಗುತ್ತೋ. ಒಂದು ಕಡೆ ಆಷಾಢ ಗಾಳಿ ಬೇರೆ ಹೆವಿ ಗಾಳಿ ತೀಡ್ತೈತೆ. ಒಂದು ಕಡೆಗೆ ಮಳೆ ಒಂದ್ಸಲಿ ಬರುತ್ತೆ, ಒಂದ್ಸಲಿ ಹೋಗುತ್ತೆ. ಮಳೆ ಬರುತ್ತೆ ಅಂತ ವೈಪರ್ ಆನ್ ಮಾಡ್ಕೊಂಡೆ, ಮಳೆ ನಿಂತೋಯ್ತು. ಸ್ವಲ್ಪ ಹೊತ್ತು ಆಫ್ ಮಾಡಿ ಸ್ವಲ್ಪ ಹೊತ್ತಿಗೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಮಳೆ. ಹೆಂಗಿದೆ ಗುರು ಲೊಕೇಶನ್? ಮಳೆ ಬಂದು ಬಿಟ್ಟ ತಕ್ಷಣ ನೋಡಿ ಏನು ಸೂಪರ್ ಆಗಿ ಕಾಣ್ತಾ ಇದೆ ಅಲ್ವಾ? ಫಾರಮ್ನವ್ರ ಹತ್ರ ಲೊಕೇಶನ್ ಹಾಕಿಸ್ಕೊಂಡು ಲೊಕೇಶನ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಗೊತ್ತಿಲ್ಲ. ಈ ಕೆಲವೊಬ್ರು ಏನು ಮಾಡ್ಬಿಡ್ತಾರೆ ಅಂದರೆ, ಈ ಫಾರಮ್ದು ಲೊಕೇಶನ್ ಕೊಡಿ ಅಂತಂದರೆ ಫಾರಮ್ ಲೊಕೇಶನ್ ಕೊಡೋದಿಲ್ಲ. ಅವ್ರು ಮನೇಲಿ ಕೂತಿರ್ತಾರಲ್ಲ, ಮನೆದಿರೋಕ್ಕೆ ಲೊಕೇಶನ್ ಕೊಟ್ಬಿಡ್ತಾರೆ. ಇಲ್ಲ ಅಂದರೆ ಯಾವುದೋ ಒಂದು ರಾಂಗ್ ಲೊಕೇಶನ್ ಕೊಟ್ಬಿಡ್ತಾರೆ.
ಆ ಲೊಕೇಶನ್ ಹಾಕೊಂಡು ನೋಡಿದ್ರೆ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟಿರುತ್ತೆ ಅದು. ಯಾಕಂದ್ರೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ಲೊಕೇಶನ್ ಯಾವ ರೀತಿ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಯಾವುದೋ ಲೊಕೇಶನ್ ಕೊಡ್ತಾರೆ, ಅದಿಂದ ಎಲ್ಗೋ ಹೋಗುತ್ತೆ, ಪರದಾಡ್ಬೇಕಾಗಿರೋದು ನಾವು. ನಮ್ಮ 19 ಆಗೋಣ ಯಾಕೆ ಮೈ ಮರೆತು ನಿಂತ್ಕೊಂಬಿಟ್ಟವ್ರಿ. ಹಿಂದೆ ರಿವರ್ಸ್ ಹೇಳಂಗೆ ಇಲ್ಲ. ಹಿಂದೆ ಒಂದು ಸ್ವಲ್ಪ ನೋಡ್ಕೊಳಪ್ಪ ನಾಗ. ಹೋಯ್ ನೋಡ್ಕೊಂತಿದ್ದೀನಿ, ಸಾಕು ಅನ್ನಂಗಿಲ್ಲ, ಬೇಕು ಅನ್ನಂಗಿಲ್ಲ. ಇದು 2ನೇ ಫಾರಮ್. ಇದು ನಾಯಕನಟ್ಟಿ ಹತ್ರ ಎನ್ ಮಹಾದೇವಪುರ ಅಂತ ಅಂದ್ಬಿಟ್ಟು ಊರ ಹೆಸರು. ಇಲ್ಲಿಗೂ ಒಂದು 70 ಬ್ಯಾಗ್ ಇತ್ತು, ಖಾಲಿ ಆಯಿತು. ಇವಾಗ 3ನೇ ಫಾರಮ್ ಕಡೆ ಹೋಗ್ತಾ ಇದ್ದೀವಿ. ಅದು ಇಲ್ಲೇ ಪಕ್ಕದಲ್ಲೇ ಇದೆ, ಇಲ್ಲಿಂದ ಒಂದು 2ರಿಂದ 3 ಕಿಲೋಮೀಟರ್ ದೂರದಲ್ಲಿ. ಎಲ್ಲ ನಾಯಕನಟ್ಟಿ ಸರೌಂಡಿಂಗಲ್ಲೇ ಇದ್ದಿದ್ದು 3 ಫಾರಮ್. ಇಲ್ಲಿ ಈ ಟರ್ನಿಂಗಲ್ಲಿ ಒಂದು ಸ್ವಲ್ಪ ಬರಬೇಕಾದ್ರೆ ತುಂಬ ಕಷ್ಟ ಆಯಿತು. ಮುಂದೆ ಬಿಟ್ಟು ಹಿಂದೆ ಬಿಟ್ಟು ಗಾಡಿ ಟರ್ನ್ ಮಾಡ್ಕೊಂಡಿದ್ದಾಯಿತು. ಯಾಕಂದರೆ ಈ ಕಡೆಯಿಂದ ಬಂದ್ವಿ ಬರಬೇಕಾದ್ರೆ. ರೋಡ್ ಸ್ವಲ್ಪ ಚಿಕ್ಕದಾಗೈತಲ್ಲಿ, ಕಟ್ ಆಗಲ್ಲ. ಸೀದಾ ಈ ಮರದ ಬುಡ ಹೊರಟೋಗುತ್ತೆ ಕಟ್ ಮಾಡಿದ್ರೆ. ಅಣ್ಣ ಅಲ್ಲಿಂದ ಬರ್ಬೇಕಾದ್ರೆ ಯಾರ ನೋಡ್ಕೊಂಡ್ಬರ್ತಾ. ಇದೇ ಗುರು ಲಾಸ್ಟ್ ಫಾರಮ್. ಇಲ್ಲೊಂದು 60 ಬ್ಯಾಗ್ ಐತೆ ಸ್ಟಾರ್ಟ್ರು. ಇದೊಂದು 60 ಬ್ಯಾಗ್ ಖಾಲಿ ಮಾಡಿಬಿಟ್ರೆ ಎಲ್ಲ ಕ್ಲಿಯರ್. ನೋಡಿ ನಮಗೋಸ್ಕರ ವೆಯ್ಟ್ ಮಾಡ್ತಾ ಹೆಂಗೆ ನಿಂತವ್ರೆ ಅಣ್ಣವರು. ಯಾವ್ದು ಹಿಂಗೈತೆ ಬಸವ. ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ಇದು. ನಾವು ಎಂದು ಬಂದಿಲ್ಲ ಗುರು ಅಲ್ಲಿ ದೇವಸ್ಥಾನಕ್ಕೆ. ಎಲ್ಲಾದರೂ ನಾಯಕನಟ್ಟಿ ಕಡೆ ಬಂದರೆ ಜಸ್ಟ್ ಹಿಂಗೆ ಅಲ್ಲಿ ಆರ್ಚ್ಗಳು ನೋಡ್ಕೊಂಡು ಹೋಗ್ತೀವಿ ಅಷ್ಟೇ. ದೇವಸ್ಥಾನ ಒಳಗಡೆ ಹೋಗಿಲ್ಲ. ಮಳೆ ಜೋರಾಗಿ ಬಂದಿರೋ ಥರ ಐತೆ ಗುರು. ಎಲ್ಲ ಫುಲ್ ಕೆರೆಲ್ಲ ತುಂಬೋಗ್ಬಿಟ್ಟವೆ. ಅದೆಲ್ಲ ಫುಲ್ ಮಳೆ ನೀರೇ. ಅದು ಕೆಂಪು ಕಲರ್ ಐತೆ ಅಂದರೆ ನೀರು ಮಳೆ ನೀರು ಅಂತ. ನೀರು ಫಿಲ್ಟರ್ ಆಗಿತ್ತು ಅಂದರೆ ಚಾನಲ್ ನೀರು ಅಂತ. ಏನ್ ಗುರು ಎತ್ತಿನ ಗಾಡಿ ಪಾಪ ಆ ಥರ ಓಡಿಸ್ಕೊಂಬರ್ತಾವನೆ. ನಿಧಾನಕ್ಕೆ ಹೋಗಪ್ಪ ಅಣ್ಣ. ಮಳೆ ಎಲ್ಲ ಚೆನ್ನಾಗಿ ಬಂದಿರೋ ಥರ ಕಾಣ್ತಾ ಇದೆ. ಆದರೆ ಎಲ್ಲಿ ನೋಡಿದ್ರು ಬಿತ್ತನೆ ಕಡಿಮೆ ಗುರು ಇತ್ತು. ಎಲ್ಲ ಬಹಳ ಜಮೀನು ಎಲ್ಲ ಖಾಲಿ ಬಿದ್ದಿರೋ ಬೀಳು. ಬಿತ್ತನೆ ಇಟ್ಟಿಲ್ಲ ಎಲ್ಲೋ ಇನ್ನು. ಎಲ್ಲಿ ನೋಡಿದ್ರು ಖಾಲಿ ಜಮೀನು. ಎಲ್ಲ ಗೇಮೆ ಮಾಡಿಸ್ಬಿಟ್ಟು ಹಂಗೆ ಬಿಟ್ಬಿಟ್ಟವ್ರು. ನಾಯಕನಹಟ್ಟಿಯಿಂದ ಜಗಳೂರಿಗೆ ಹೋಗೋ ರೋಡ್ ಗುರು ಇದು. ಸ್ವಲ್ಪ ದೂರ ಚೆನ್ನಾಗಿದೆ, ಸ್ವಲ್ಪ ದೂರ ಚೆನ್ನಾಗಿಲ್ಲ. ಹೆಂಗೆ ಅಂದರೆ ಇದು ಚೆನ್ನಾಗಿದೆ ರೋಡು ಅಂತ ಒಂದು ಸ್ವಲ್ಪ ದೂರ ಟಾಪ್ ಆ್ಯಂಡ್ ಟಾಪರ್ ಹೊರಟೋಗ್ಬಿಡ್ಬೋದು. ಆಮೇಲೆ ಮತ್ತೆ ಗುಂಡಿಗಳು ಸ್ಟಾರ್ಟ್ ಆಗುತ್ತೆ. ಬರೀ ಪ್ಯಾಚ್ ಬಿದ್ದಿರೋದು ರೋಡ್ ನೋಡಿ. ಇಲ್ಲಿ ಸ್ವಲ್ಪ ಚೆನ್ನಾಗಿದೆ ಸ್ವಲ್ಪ ದೂರ. ಮುಂದೆ ಹೆಂಗಿದೆ ಗೊತ್ತಿಲ್ಲ. ಸ್ವಲ್ಪ ದೂರಕ್ಕೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಮುಂದೆ ಯಾವ ಥರ ಐತೆ ಗೊತ್ತಿಲ್ಲ. ನೀವು ಯಾರು ಗುರು ರೋಡಲ್ಲೇ ನಿಲ್ಲಿಸ್ಕೊಂಡು ನಿಂತ್ಕೊಂಡು ಮುಂದೆ ದಾರಿ ಐತೆ ಆದ್ರೂ ನಿಲ್ಲಿಸ್ಕೊಂಡು ನಿಂತ್ಕೊಳ್ಳೋಣ. ಅಪ್ಪ ಹೋಗಪ್ಪ ಅಣ್ಣ, ಇಲ್ಲ ಸೈಡ್ಗಾದ್ರೂ ಹಾಕೋ. ಸುಮ್ಮನೆ ಯಾಕೆ ಹಿಂಗೆ ಅಡ್ಡ ಹಾಕೊಂಡು ನಿಂತಿದ್ದೆ. ನಾಯಕನಹಟ್ಟಿ ಟು ಜಗಳೂರು ರೂಟಲ್ಲಿ ಬಂದರೆ ಇದು ಹೊಸಪೇಟೆ ರೋಡ್ ಕನೆಕ್ಟ್ ಆಗುತ್ತೆ. ಈ ಸರ್ಕಾರ ಲೆಫ್ಟ್ ಹತ್ತಿದ್ರೆ ಒಂದೇ ರೋಡ್ ಚಿತ್ರದುರ್ಗ. ಯಾರಾನ ಒಬ್ಬರು ಜಾಗ ಬಿಟ್ರಪ್ಪ, ಅಡ್ಡ ಹಾಕೊಂಬಿಟ್ರೆ ಹೆಂಗಪ್ಪ. ಇವನು ಹೋಗಂಗಿಲ್ಲ, ಅವನು ಹೋಗಂಗಿಲ್ಲ. ಎಪ್ಗಳು ಬಂದರೆ ಇದೊಂದು ಹಿಂಸೆ ಹೈವೇಗಳಾಗಿ. ದೊಡ್ಡ ಗಾಡಿಗಳು ಬಂದ್ಬಿಟ್ಟು ಯಾವ್ದಾನ ಹಬ್ಗಳಲ್ಲೇ ಲಾಕ್ ಆಗ್ಬಿಡ್ತವೆ. ಅವರಿಂದೇ ಹೋಗೋರು ಸತ್ರು ಅಂದಂಗೆ.
ನಾಯಕನಹಟ್ಟಿ 3 ಫಾರಂ ಖಾಲಿ ಮಾಡ್ಕೊಂಡು ಸೀದಾ ಚಿತ್ರದುರ್ಗ ಕಡೆ ಬಂದ್ವಿ. ಚಿತ್ರದುರ್ಗ ಕಡೆ ಏನಂತಪ್ಪ ಅಂದರೆ ದಾವಣಗೆರೆಗೆ ಹೋಗ್ಬಿಟ್ಟು ಮೆಕ್ಕೆಜೋಳ ಲೋಡ್ ಮಾಡ್ಕೊಂಡು ಬರಬೇಕು. ಅದಕ್ಕೆ ನಾವು ನಾಯಕನಹಟ್ಟಿಯಿಂದ ಸೀದಾ ಜಗಳೂರು ರೂಟಲ್ಲಿ ಬಂದ್ಬಿಟ್ಟು ಹೊಸಪೇಟೆ ಟು ಚಿತ್ರದುರ್ಗ ಹೈವೇ ಕನೆಕ್ಟ್ ಆಗ್ಬಿಟ್ಟು ಅಲ್ಲಿಂದ ಲೆಫ್ಟ್ ಎತ್ಕೊಂಡು ಸೀದಾ ದುರ್ಗ ಬಂದ್ವಿ. ದುರ್ಗದಿಂದ ಇವಾಗ ದಾವಣಗೆರೆ ಹೋಗ್ಬಿಟ್ಟು ಮೆಕ್ಕೆಜೋಳ ಲೋಡ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಸೀದಾ ಕಂಪ್ನಿಗೆ ಹೋಗ್ತಾ ಇದ್ವಿ. ಸೀದಾ ದುರ್ಗ ಬೈಪಾಸಿಗೆ ರೀಚ್ ಆದ್ವಿ. ಇಲ್ಲಿಂದ ಮೇಲೆ ಹತ್ತಿಸ್ಕೊಂಡ್ಬಿಟ್ಟು ಈಗ ದಾವಣಗೆರೆ ಸಿಗೋವರೆಗೂ ಹೊಡ್ಕೊಂಡು ಹೋಗ್ತಾ ಇರೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಮೊದಲನೇ ಬಾರಿ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರೆಲ್ಲ ದಯವಿಟ್ಟು ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡೋಣ. ಮತ್ತು ಹೊಸ ವಿಡಿಯೋದೊಂದಿಗೆ ನಾಳೆ ಮತ್ತೆ ಸಿಗೋಣ.